ಎಲ್ಲರಿಗೂ ನಮಸ್ಕಾರ. ಫಿಲ್ಮ್ ಆಫ್ಟರ್ ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ನಾನು ನಿಮ್ಮ ಅರ್ಜತ್. ಇವತ್ತು ಬ್ಯಾಡ್ ಬಾಯ್ಸ್ ರೈಡ್ ಆರ್ ಡೇ ಮೂವಿ ನೋಡಿದೆ. ಮೂವಿ ರಿವ್ಯೂ ಹೇಳ್ತೀನಿ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕಾನ್ ನೋಡಿ. ಮೂವೀಸ್ ರಿವ್ಯೂಸ್ ಬಂದು ಸುಮಾರು ತಿಂಗಳುಗಳಾಗುತ್ತೆ. ಇವಾಗ ಕಂಟಿನ್ಯೂಸ್ ಆಗಿ ರಿವ್ಯೂಸ್ ಬರುತ್ತೆ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮೇನಾಗಿ ಈ ಮೂವಿನ ಒಂದು ಲೈನಲ್ಲಿ ಹೇಳಬೇಕು ಅಂದರೆ ಆ್ಯಕ್ಷನ್ನು, ಮ್ಯೂಸಿಕಲ್ಲು, ಒಂದು ಎಂಟರ್ಟೈನ್ಮೆಂಟ್ ಮೂವಿ ಅಂತ ಹೇಳ್ಬೋದು. ಆ ಮಟ್ಟಿಗೆ ಚೆನ್ನಾಗಿದೆ. ಮೂವಿಲಿ ಪ್ರೆಸೆಂಟೇಷನು ಕ್ವಾಲಿಟಿ ವೈಸಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ಆ ಮಟ್ಟಿಗೆ ಚೆನ್ನಾಗಿದೆ. ಸ್ಟೋರಿ ಲೈನ್ ಬಂದು ಅವರಲ್ಲೇ ಒಬ್ಬ ಕ್ರಿಮಿನಲ್ ಇರ್ತಾನೆ. ಅದನ್ನ ಐಡೆಂಟಿಫೈ ಮಾಡಿ ಆ ಮಿಷನ್ನ ಮುಗಿಸ್ಬೇಕು. ಆಮೇಲೆ ಹಳೆ ಪಾರ್ಟ್ನ ನೋಡ್ಕೋಗಿ, ಏನಕ್ಕೆ ಎಲ್ಲ ಪಾರ್ಟ್ದು ಕನೆಕ್ಷನ್ ಐತಿ ಫಿಲಮಲ್ಲಿ. ಒಂಚೂರು ಹಳೆ ಪಾರ್ಟ್ ನೋಡಿದ್ರೆ ಇದ್ದೇ ಫ್ರೆಶ್ ಆಗಿ ನೋಡಿದೆ ಅಂದರೆ ಒಂಚೂರು ಅರ್ಥ ಆಗೋಲ್ಲ ಮೇನಾಗಿ. ಅದಕ್ಕೋಸ್ಕರ ಆದರೂ ಹೋಗಿ ನೋಡ್ಕೋಗಿ. ಪಾರ್ಟ್ 3 ಆದರೂ ನೋಡ್ಕೋಗಿ ಅರ್ಥ ಆಗುತ್ತೆ. ಪಾರ್ಟ್ 3ಯಲ್ಲಿ ಅವ್ನ ಮಗನ್ನ ಜೈಲ್ಗೆ ಹಾಕಿರ್ತಾನೆ. ಇದರಿಂದ ಹೆಂಗೆ ಸೇವ್ ಮಾಡಿ ಈಚೆ ಕಳಿಸ್ತಾನೆ ಅನ್ನೋದು ಒಂದು ಸ್ಟೋರಿ ಇದೆ. ಅದೊಂದು ಚೂರು ನೋಡಿ. ಆಮೇಲೆ ಮೇನಾಗಿ ಇದರಲ್ಲಿ ಎಲ್ಲೂ ಬೋರ್ ಆಗೋಲ್ಲ ಆಲ್ಮೋಸ್ಟು. ಆದರೆ ಆ್ಯಕ್ಷನ್ ಸೀನ್ಗಳು ಒಂಚೂರು ಇನ್ನೂ ಡಿಫ್ರೆಂಟಾಗಿ ತೆಗಿಬೋದಿತ್ತಲ್ಲ ಅಂತ ಅನಿಸುತ್ತೆ. ಆದರೆ ಕಾಮಿಡಿ ಎಲಿಮೆಂಟ್ ಮಾತ್ರ ಪೀಕ್ ಲೆವೆಲಲ್ಲಿದೆ. ಮಾತ್ರ ಆ ಮಟ್ಟಿಗೆ ಚೆನ್ನಾಗಿದೆ ಕಾಮಿಡಿ. ಒಟ್ಟಿನಲ್ಲ ಅವರಿಬ್ಬರು ಕ್ಯಾರೆಕ್ಟರ್ ನೋಡಿದಾಗ ಮಾತ್ರ ಫುಲ್ ಫಿದಾಗಿ ಹೋಗ್ತೀರಾ. ಆ ಮಟ್ಟಿಗೆ ಚೆನ್ನಾಗಿದೆ. ಒಟ್ಟಿನ ಮೂವಿ ಪ್ರೆಸೆಂಟೇಷನ್ ಚೆನ್ನಾಗಿದೆ, ಕಾಮಿಡಿ ಎಲಿಮೆಂಟ್ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ BGM ಮಾತ್ರ ಸಕ್ಕತ್ತಾಗಿದೆ. ಬ್ಯಾಡ್ ಬಾಯ್ಸ್ ಅಂತ ಬರುತ್ತಲ್ಲ, ಅದೆಲ್ಲ ಸಕ್ಕತ್ತಾಗಿದೆ. ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟು ಅಂತ ಹೇಳ್ಬೋದು. ಡಿಫ್ರೆಂಟ್ ಅಂದರೆ ಅಷ್ಟು ಡಿಫ್ರೆಂಟ್ ಅಲ್ಲ, ಒಂದು ಆಲ್ಮೋಸ್ಟ್ ನೋಡಿರ್ತೀರ. ಆದರೆ ಒಂಚೂರು ಆ್ಯಕ್ಷನ್ ಸೀನ್ಗಳೆಲ್ಲ ಒಂಚೂರು ಕ್ಯಾಮ್ರಾನಲ್ಲಿ ಮುಂದಕ್ಕೆ ಇಟ್ಟು ಒಳ್ಳೆ ಆ ಥರ ತೆಗೆದಿದ್ದಾರೆ. ಮೇನಾಗಿ ಮೂವಿಲಿ ಎಲ್ಲೂ ಬೋರ್ ಆಗೋಲ್ಲ. ಒನ್ ಟೈಮ್ ವಾಚ್ ಮಾಡ್ಬೋದು. ಮೇನಾಗಿ ಮೂವಿ ರೈಟಿಂಗ್ಸ್ ಬಂದು ಒಟ್ಟಿನಲ್ಲಿ 5ಗೆ 3.5 ಕೊಡ್ಬೋದು. ಆ ಮಟ್ಟಿಗೆ ಚೆನ್ನಾಗಿದೆ. ಒಟ್ಟಿನಲ್ಲಿ ಒನ್ ಟೈಮ್ ವಾಚ್ ಮಾಡಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಮೂವೀಸ್ ರಿವ್ಯೂಸ್ ಬರ್ತಾ ಇರ್ತಾರೆ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕಾನ್ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.